ಕೊಳವೆ ಬಾವಿಗೆ ಮಗು ಬಿದ್ದಿದೆ ಎಂಬ ಸುದ್ದಿ ಇಡೀ ಕರುನಾಡೆ ಮರುಗುವಂತೆ ಮಾಡಿತ್ತು. ಸಾತ್ವಿಕ್ ಬದುಕಿ ಬರಲಿ ಅಂತ ಇಡೀ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತಲ ಜನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಲಚ್ಯಾಣ ಗ್ರಾಮದ ಸಿದ್ದಪ್ಪ ಮಹಾರಾಜರ ಗದ್ದುಗೆಗೆ ಗ್ರಾಮದ ಯುವಕರು ವಿಶೇಷ ಪೂಜೆ ಸಲ್ಲಿಸಿದ್ರು. ಬಾಲಕನ ತಂದೆ ತಾಯಿಯಂತೂ ರಾತ್ರಿ ಇಡೀ ಕೊಳವೆ ಬಾವಿ ಪಕ್ಕದಲ್ಲೇ ಇದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು. ಬುಧವಾರ ರಾತ್ರಿಯಿಂದಲೇ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ, ಎನ್ಡಿಆರ್ಎಫ್ ಸಿಬ್ಬಂದಿ ರೆಸ್ಕ್ಯೂ ಆಪರೇಷನ್ನಲ್ಲಿ ತೊಡಗಿದ್ರು. ಹೆತ್ತವರ ಪುಣ್ಯವೋ, ಮಗುವಿನ ಅದೃಷ್ಟವೋ ಇಲ್ಲ ಜನರ ಪ್ರಾರ್ಥನೆಯೋ ಗೊತ್ತಿಲ್ಲ, ಕಂದಮ್ಮ ಬದುಕಿ ಬಂದಿದೆ. ಅಷ್ಟಕ್ಕೂ ಮಗು ಬಾವಿಗೆ ಬಿದ್ದಾಗಿಂದ ರಕ್ಷಣೆ ಮಾಡೋವರೆಗೂ ಏನೆಲ್ಲ ಆಯಿತು ಅನ್ನೋದನ್ನ ಮೊದಲು ನೋಡೋಣ. ಲಚ್ಯಾಣ ಗ್ರಾಮದ ಜಮೀನಿನಲ್ಲಿ ಶಂಕರಪ್ಪ ಮುಜಗೊಂಡ ಎಂಬುವರು ಮಂಗಳವಾರ ಬೋರ್ವೆಲ್ನ ಕೊರೆಸಿದ್ರು. ಸುಮಾರು 500 ಅಡಿ ಆಳ ಕೊರೆಸಲಾಗಿತ್ತು. ಆದರೆ ನೀರು ಬಾರದ ಕಾರಣ ಮುಚ್ಚದೆ ಹಾಗೆಯೇ ಬಿಟ್ಟಿದ್ರು. ಶಂಕರಪ್ಪ ಮುಜಗೊಂಡ ಅವರ ಮೊಮ್ಮಗ ಸಾತ್ವಿಕ್ ಬುಧವಾರ ಸಂಜೆ ಆಟವಾಡುವಾಗ ಕಾಲು ಜಾರಿ ಕೊಳವೆ ಬಾವಿಗೆ ಬಿದ್ದಿದ್ದ. ಸಂಜೆ 5:30 ಸುಮಾರಿಗೆ ಆತ ಕೊಳವೆ ಬಾವಿಗೆ ಬಿದ್ದಿದ್ದ. ಸಂಜೆ 6 ಗಂಟೆಯಿಂದಲೇ ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿತ್ತು. ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ತಂಡಗಳು ಸತತವಾಗಿ ಕಾರ್ಯಾಚರಣೆ ನಡೆಸಿದ್ರು. ಸುಮಾರು 20 ಅಡಿ ಆಳದಲ್ಲಿ ಸಿಲುಕಿದ್ದು ಆಕ್ಸಿಜನ್ ವ್ಯವಸ್ಥೆ ಮಾಡಲಾಗಿತ್ತು. ಕೊಳವೆ ಬಾವಿ ಪಕ್ಕದಲ್ಲಿ 2 ಜೆಸಿಬಿಗಳನ್ನು ಬಳಸಿ 2 ಗುಂಡಿಗಳನ್ನು ತೆಗೆದು ಮಗು ಇರುವ ಸ್ಥಳದ ಸಮೀಪಕ್ಕೆ ತಲುಪಲಾಯಿತು. ಪೈಪ್ ಮೂಲಕ ಮಗುವಿಗೆ ಆಮ್ಲಜನಕವನ್ನು ನಿರಂತರವಾಗಿ ಒದಗಿಸಲಾಗ್ತಾ ಇತ್ತು. ಕ್ಯಾಮೆರಾದಲ್ಲಿ ಬಾಲಕ ಸಾತ್ವಿಕ್ನ ಕಾಲುಗಳು ಅಲುಗಾಡ್ತಾ ಇದ್ದ ದೃಶ್ಯ ಕಂಡುಬಂದ ಹಿನ್ನೆಲೆಯಲ್ಲಿ ಪೋಷಕರು, ನೆರೆದಿದ್ದ ಸಾವಿರಾರು ಜನ ಮಗು ಬದುಕಿದೆ, ಇನ್ನೇನು ಮಗುವನ್ನ ಸುರಕ್ಷಿತವಾಗಿ ಹೊರ ತೆಗೆಯಲಾಗುತ್ತದೆ ಎಂದು ನಿಟ್ಟುಸಿರು ಬಿಡುವಷ್ಟರಲ್ಲೇ ರಕ್ಷಣಾ ಕಾರ್ಯಾಚರಣೆಗೆ ದೊಡ್ಡ ಕಲ್ಲೊಂದು ಅಡ್ಡಿಯಾಗಿತ್ತು. ಸ್ಟೋನ್ ಬ್ರೇಕರ್ ಬಳಸಿ ಬಂಡೆ ಒಡೆದು ಮಗುವಿನ ಬಳಿ ತಲುಪಿದ ರಕ್ಷಣಾ ಪಡೆ ಪೈಪ್ನಲ್ಲಿ ಸಿಲುಕಿದ್ದ ಮಗುವನ್ನ ಹೊರತೆಗೆಯುವಲ್ಲಿ ಕೊನೆಗೂ ಯಶಸ್ವಿಯಾಗಿದ್ರು. ಸತತ 20 ಗಂಟೆ ಕೊಳವೆ ಬಾವಿಯಲ್ಲೇ ಇದ್ದ ಮಗುವನ್ನ ಹೊರತೆಗೆದು ಮೇಲಕ್ಕೆ ಕರೆತರುವಾಗ ಸುತ್ತಮುತ್ತ ನಿಂತಿದ್ದ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಮಗುವನ್ನೇನೋ ಸೇಫ್ ಆಗಿ ಮೇಲಕ್ಕೆ ಕರೆತರಲಾಗಿತ್ತು. ಆದರೆ ಅಸಲಿ ಚಾಲೆ ಶುರುವಾಗಿದ್ದೇ ಇಲ್ಲಿಂದ. ಯಾಕಂದ್ರೆ ಮಗು ಬದುಕಿದೆ ನಿಜ, ಆದರೆ ಆರೋಗ್ಯ ಸ್ಥಿತಿ ಹೇಗಿದೆಯೋ ಗೊತ್ತಿರಲಿಲ್ಲ. ಬರೋಬ್ಬರಿ 20 ಗಂಟೆಗಳ ಕಾಲ ಕೊಳವೆ ಬಾವಿಯಲ್ಲಿ ಮಗು ತಲೆಕೆಳಗಾಗಿ ಬಿದ್ದಿತ್ತು. ಗಾಳಿ ಬೆಳಕಿಲ್ಲದ ಜಾಗದಲ್ಲಿ ಕಂದಮ್ಮ ಅದೆಷ್ಟು ನರಳಿತ್ತೋ ಏನೋ. ಹೀಗಾಗಿ ಮಗುವನ್ನ ಮೇಲಕ್ಕೆ ತಂದ ಕ್ಷಣಾರ್ಧದಲ್ಲೇ ಮಿಂಚಿನ ಓಟ ಶುರುವಾಗಿತ್ತು. ಕೊಳವೆ ಬಾವಿಯಲ್ಲಿದ್ದ ಸಾತ್ವಿಕ್ನನ್ನ ಒಂದ್ ಕಡೆ ಸಿಬ್ಬಂದಿ ರಕ್ಷಣೆ ಮಾಡ್ತಿದ್ರೆ, ಮತ್ತೊಂದು ಕಡೆ ವೈದ್ಯಕೀಯ ಸಿಬ್ಬಂದಿ ಸರ್ವ ಸನ್ನದ್ಧರಾಗಿ ನಿಂತಿದ್ರು. ಆಂಬ್ಯುಲೆನ್ಸ್ ಜೊತೆಯಲ್ಲಿ ಕಾಯ್ತಾ ಇದ್ರು. ಸಾತ್ವಿಕ್ ಕೈಗೆ ಸಿಗ್ತಾ ಇದ್ದಂತೆ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಿ ಪ್ರಥಮ ಚಿಕಿತ್ಸೆಯನ್ನು ನೀಡಿದ್ರು. ಬಳಿಕ ಅಲ್ಲಿಂದ ಸೀದಾ ಇಂಡಿ ತಾಲೂಕು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ತಾಯಿ ಮಡಿಲಲ್ಲೇ ಮಲಗಿಸಿ ಚಿಕಿತ್ಸೆ ನೀಡಿದ್ರು. ಪರಿಶೀಲನೆ ನಡೆಸಿದ ವೈದ್ಯರು ಕಂದನ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಆದರೆ ಕೊಳವೆ ಬಾವಿಗೆ ಬಿದ್ದಿರೋ ಕಾರಣ ಸ್ವಲ್ಪ ತರಚಿದ ಗಾಯ ಆಗಿದೆ ಅಷ್ಟೇ ಅಂದ್ರು. ಬಳಿಕ ಸ್ಕ್ಯಾನಿಂಗ್ ಸೇರಿದಂತೆ ಹೆಚ್ಚಿನ ಪರಿಶೀಲನೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಮಗುವನ್ನ ರವಾನಿಸಲಾಯಿತು. ಸದ್ಯ ಮಗು ಬದುಕಿ ಬಂದ ಖುಷಿ ವಿಜಯಪುರ ಮಾತ್ರವಲ್ಲದೆ ರಾಜ್ಯಾದ್ಯಂತ ಜನರಿಗೆ ಖುಷಿ ನೀಡಿದೆ. ಇಂಡಿ ತಾಲೂಕಿನ ಜನ ತಾವೇ ಬದುಕಿ ಬಂದಷ್ಟು ಖುಷಿಯಲ್ಲಿದ್ದಾರೆ. ಆದರೆ ನಾವಿಲ್ಲಿ ರಕ್ಷಣಾ ಸಿಬ್ಬಂದಿಯ ಬಗ್ಗೆ ಹೇಳಲೇಬೇಕು. ಕಂದನ ಅಳುವಿನ ಶಬ್ದ ಕೇಳಿಯೇ ಸಿಬ್ಬಂದಿ ಪುಳಕಗೊಂಡಿದ್ರು. ಹೇಗಾದ್ರೂ ಮಾಡಿ ಅವನಿಗೆ ಮರುಜನ್ಮ ನೀಡಬೇಕೆಂದು ತಮ್ಮ ಕಾರ್ಯಾಚರಣೆಗೆ ವೇಗ ನೀಡಿದ್ರು. ಕೊನೆಗೂ ಪುಟ್ಟ ಕಂದ ಕೈಗೆ ಸಿಕ್ಕಾಗ ಸಿಬ್ಬಂದಿಯ ಖುಷಿಗೆ ಪಾರವೇ ಇರಲಿಲ್ಲ. ಬಹುಶಃ ಅವರಿಗೆ ಕೋಟಿ ಕೊಟ್ಟರು ಅಷ್ಟೊಂದು ಖುಷಿ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಆ ಕಂದನನ್ನ ರಕ್ಷಿಸಿ ಕೈಯಲ್ಲಿ ಹಿಡಿದಾಗ, ಅದರಲ್ಲೂ ಆ ಮಗು ಬದುಕಿದೆ ಅಂತ ಗೊತ್ತಾದಾಗ ತಮ್ಮ ಆಯಾಸ, ಹಸಿವು, ದಣಿವು ಎಲ್ಲವನ್ನು ಮರೆತಿದ್ರು. ಸಾರ್ಥಕತೆಯ ಭಾವದಿಂದ ತೆರಳಿ ವೈದ್ಯರ ಕೈಗೆ ಮಗುವನ್ನ ಒಪ್ಪಿಸಿದ್ರು. ಅದೇನೇ ಇರಲಿ, ಇವತ್ತೇನೋ ಸಾತ್ವಿಕ್ ಸಾವನ್ನ ಗೆದ್ದು ಬಂದಿದ್ದಾನೆ. ಹಾಗಂತ ಪ್ರತಿ ಬಾರಿಯೂ ಹೀಗೆ ಆಗುತ್ತೆ ಅಂತ ಹೇಳೋಕೆ ಆಗಲ್ಲ. ಹೀಗಾಗಿ ಉಪಯೋಗವಿಲ್ಲದ ಕೊಳವೆ ಬಾವಿಗಳನ್ನ ಮುಚ್ಚಿಬಿಡಿ. ಹಾಗೆ ಪೋಷಕರು ಕೂಡ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ.